ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಂಠ ಈಶ್ವರ್. ಸಿಜೆ ರಾಯ್ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಮಾಡಿರುವ ಸಾವಿನ ಪ್ರಕರಣ. ಓಡಾಡಲು 200ಕ್ಕೂ ಹೆಚ್ಚು ಕಾಸ್ಟ್ಲಿ ಕಾರುಗಳು, ಯಾವಾಗ ಬೇಕು ಅವಾಗ ಹೋಗೋದಕ್ಕೆ ಪ್ರೈವೇಟ್ ಜೆಟ್, ಐಷಾರಾಮಿ ಜೀವನ ನಡೆಸೋದಕ್ಕೆ ಒಂದು ಮಲಗುವಷ್ಟು ಹಣ. ಹೀಗಿರುವ ವ್ಯಕ್ತಿ ಸಾವಿನ ಮನೆಯ ಕದ ತಟ್ಟಿದ್ದು ಯಾಕೆ? ತನ್ನ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದ ಪಿಸ್ತೂಲ್ನಿಂದಲೇ ತನ್ನ ಜೀವಕ್ಕೆ ಅಂತ್ಯ ಆಡಿಕೊಂಡಿದ್ದು ಯಾಕೆ? ಇದು ಸದ್ಯ ಚರ್ಚೆ ಆಗ್ತಿರುವ ವಿಷಯ. ಇದರ ಜೊತೆಗೆ ಇವರ ಲೈಫ್ ಸ್ಟೋರಿ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಕೋಟಿ ಕೋಟಿ ಸಂಪಾದನೆ ಮಾಡಿಟ್ಟಿರುವ ಈ ವ್ಯಕ್ತಿ ಒಂದು ಕಾಲದಲ್ಲಿ ಆಟೋ ಡ್ರೈವರ್ ಆಗಿದ್ದ ಅಂದ್ರೆ ನೀವು ನಂಬ್ತೀರಾ? ಇವರ ಒಂದು ರಿಯಲ್ ಎಸ್ಟೇಟ್ ಆಸೆಗೆ ನೀರು ಎರೆದಿದ್ದು ಅಂದ್ರೆ ಇವರ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಡಲು ಸಹಾಯ ಮಾಡಿದ್ದು ಯಾರು ಗೊತ್ತಾ? ಒಬ್ಬ ಕೇರಳ ಮೂಲದ ವ್ಯಕ್ತಿ ಬೆಂಗಳೂರಿನಲ್ಲಿ ಕಾನ್ಫಿಡೆಂಟ್ ಎಂಬ ಬೃಹತ್ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಸಿಜೆ ರಾಯ್ ಇವರ ಹೆಸರು ಕಳೆದ 7 ದಿನಗಳಿಂದ ಬಹಳ ಜನಕ್ಕೆ ಗೊತ್ತಾಗಿರುತ್ತದೆ. ಅದೇ ರೀತಿ ಇವರ ಮುಖ ಪರಿಚಯ ಕೂಡ ಗೊತ್ತು. ಯಾಕೆಂದ್ರೆ ರಿಯಾಲಿಟಿ ಶೋಗಳಲ್ಲಿ ಇವರನ್ನ ನೀವು ನೋಡಿರ್ತೀರಾ. ಸಿನಿಮಾಗಳ ಪ್ರೊಡ್ಯೂಸರ್ ಸಾಲಿನಲ್ಲೂ ಇವರು ಇದ್ದೇ ಇರ್ತಾರೆ. ಜೊತೆಗೆ ನಿಮ್ಮ ಮನೆಯ ಟಿವಿಗಳಲ್ಲಿ ಕಾಣಿಸಿಕೊಳ್ಳುವ ಪರದೆಗಳಲ್ಲೂ ಹಾಗಾಗಿ ಇವರು ಬಂದು ಹ್ಯಾಡ್ಗಳಲ್ಲಿ ಕಾಣಿಸಿಕೊಳ್ತಾರೆ. ಇನ್ನು ಅರ್ಥ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ಅಂತಹ ಬಿಗ್ ಬಾಸ್ ಅಲ್ಲಿ ಗೆದ್ದ ವಿಜೇತರಿಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡೋದು ಇವರೇ. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಸರಿಗಮಪ ಶೋನಲ್ಲಿ ಗೆದ್ದಂತ ವಿನ್ನರ್ಗಳಿಗೆ ನಗದು ಪ್ರೈಸ್ ಕೊಡೋದು ಇವರೇ, ಐಷಾರಾಮಿ ಬಂಗಾರ ಕೊಡೋದು ಇವರೇ. ಇಷ್ಟೆಲ್ಲ ಕೊಡ್ತಾರಂದ್ರೆ ಇವರಿಗೆ ಹಣದ ಕೊರತೆ ಇದೆಯಾ? ಖಂಡಿತ ಇಲ್ಲ. ಹಣವನ್ನ ಹೊತ್ತು ಮರುಗಷ್ಟು ಇರುವಾಗ ಇವರು ಏಕಾಏಕಿ ಸಾವಿನ ಮನೆಗೆ ಹೋಗಿದ್ದು ಯಾಕೆ? ಇದು ಪಾರದರ್ಶಕ ತನಿಖೆಯಿಂದಷ್ಟೇ ಹೊರಬಿಡಬೇಕಾಗಿದೆ. ಇವರ ಸಾವಿನ ಸುತ್ತ ಎಣೆದುಕೊಂಡಿರುವ ಅನುಮಾನಗಳಿಗೆ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಾಗಿದೆ. ಮೇಲ್ನೋಟಕ್ಕೆ ಇದು ಐಟಿ ಅಧಿಕಾರಿಗಳ ಟಾರ್ಚರ್ನಿಂದ, ಐಟಿ ಅಧಿಕಾರಿಗಳ ತನಿಖೆಯಿಂದ ಮನ್ನೊಂದು ಆತ್ಮಹತ್ಯೆಗೆ ಶರಣಾದರು ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿರುವ ಮಾಹಿತಿ. ಆದರೆ ಸಾವಿನ ಇನ್ಸೈಡ್ ಪಾರದರ್ಶಕ ತನಿಖೆಯಿಂದ ಹೊರಬಿಡಬೇಕಾಗಿದೆ. ವೀಕ್ಷಕರೇ, ಸಿಜೆ ರಾಯ್ ಮೂಲತಃ ಕೇರಳದವರು. ಕೇರಳದವರಾಗಿರುವೆ ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲೇ ಪ್ರೌಢ ಶಿಕ್ಷಣ ಪೂರೈಸಿ ನಂತರ ಉನ್ನತ ವಿದ್ಯಾಭ್ಯಾಸಕ್ಕೆ ಫಾರಿನ್ಗೆ ಹಾರ್ತಾರೆ. ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಉನ್ನತ ವಿದ್ಯಾಭ್ಯಾಸ ಮುಗಿಸ್ತಾರೆ. ಇವರು PhD ಪದವೀಧರ ಕೂಡ ಹೌದು. ಹೀಗೆ ವಿದ್ಯಾಭ್ಯಾಸ ಮುಗಿದ ಬಳಿಕ ಇವರು ಸಾಮಾನ್ಯರಂತೆ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಅಲ್ಲಿಂದ ಬರುವ ಆದಾಯ ಇವರ ಒಂದು ರಿಯಲ್ ಎಸ್ಟೇಟ್ ಆಸೆಗೆ ಒಂದು ನೀರಿರುವಷ್ಟು ಸಾಕಾಗಲ್ಲ. ನಂತರ ಇವರು ಕಂಡುಕೊಂಡ ದಾರಿ ಯಾವುದಂದ್ರೆ ಸೋಡಾ ಬಿಸ್ನೆಸ್. ಈ ಮಸಾಲಾ ಸೋಡಾ ಬಿಸ್ನೆಸ್ ನಲ್ಲಿ ಬಂದ ಹಣವನ್ನು ಅಲ್ಲಿಗೆ ಬಂಡವಾಳ ಹೂಡಿಕೆ ಮಾಡ್ತಾರೆ. ಅದರಲ್ಲಿ ಹಂತವಾಗಿ ಮೇಲೆ ಬರ್ತಾರೆ. ಅಂದ್ರೆ ಇವರು ಸಕ್ಸಸ್ ಜರ್ನಿ ಕಾಣ್ತಾರೆ. ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಡಬೇಕು ಎನ್ನುವ ಆಸೆಗೆ ಅಷ್ಟೊಂದು ಪೂರಕವಾಗಿರಲ್ಲ. ಆಗ ಇವರ ಒಂದು ರಿಯಲ್ ಎಸ್ಟೇಟ್ ಆಸೆಗೆ ಹೂವಿನ ಆಸೆಗೆ ಹಾಕಿದ್ದು ಇವರ ಹೆತ್ತ ತಾಯಿ. ಸೈಟ್ ನ ಖರೀದಿ ಮಾಡೋದು, ಆ ಸೈಟ್ ಅಲ್ಲಿ ಮನೆ ಕಟ್ಟಿ ಅದನ್ನ ಬೇರೆಯವರಿಗೆ ಮಾರಾಟ ಮಾಡೋದು ಇವರ ತಾಯಿ ಮಾಡುತ್ತಿದ್ದ ಉದ್ದಿಮೆ ಇವರ ಸಿಜೆ ರಾಯ್ನ ದಿಸೆಯನ್ನೇ ಬದಲಾಯಿಸುತ್ತೆ. ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಡಲು ಸಹಾಯ ಮಾಡುತ್ತೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಇವರು ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಆಗಿದ್ದರಂತೆ. ಎಜುಕೇಶನ್ ಮುಗಿದ ಬಳಿಕ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಎಂಬ ಮಾಹಿತಿ ಕೂಡ ಇದೆ. ಹೀಗೆ ಸಣ್ಣ ಪುಟ್ಟ ಬಿಸ್ನೆಸ್ ಗಳಿಂದ ಮೇಲಕ್ಕೆ ಬಂದ ರಾಯ್
ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು 2006ರಲ್ಲಿ ಬೆಂಗಳೂರಿನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಎಂಬ ಸಾಮ್ರಾಜ್ಯವನ್ನು ಕಟ್ತಾರೆ. ಸುಮಾರು ಇಲ್ಲಿಯವರೆಗೆ 165ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಮಾಡಿಕೊಟ್ಟಿದ್ದಾರೆ. 1600ಕ್ಕೂ ಅಧಿಕ ಗ್ರಾಹಕರನ್ನ ಕಾನ್ಫಿಡೆಂಟ್ ಗ್ರೂಪ್ ಹೊಂದಿದೆ. ಇವರ ಒಂದು ದಿಶೆಯನ್ನೇ, ಇವರ ಒಂದು ಅದೃಷ್ಟವನ್ನೇ ಕುಲಾಯಿಸಿದ್ದು ಬೆಂಗಳೂರಿನ ಸರ್ಜಾಪುರದಲ್ಲಿ ಖರೀದಿಸಿದಂತಹ ಭೂಮಿ. 15 ವರ್ಷಗಳ ಹಿಂದೆ ಬೆಂಗಳೂರಿನ ಸರ್ಜಾಪುರದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 300 ಎಕರೆ ಪ್ರದೇಶದಲ್ಲಿ 3000 ಕೋಟಿ ಬಂಡವಾಳ ಹೂಡಿ ಜಮೀನು ಖರೀದಿ ಮಾಡ್ತಾರೆ. ಆ ಟೈಮಲ್ಲಿ ಸರ್ಜಾಪುರ ಡೆವಲಪ್ಮೆಂಟ್ ಆಗೇ ಇರಲಿಲ್ಲ. ಆದ್ರೆ ಇವರ ಒಂದು ದೂರದೃಷ್ಟಿ ಇತ್ತು. ಅದೇನಂದ್ರೆ ಮುಂದೊಂದು ದಿನ ಈ ಸರ್ಜಾಪುರ ಐಟಿ ಅಪ್ ಆಗೇ ಆಗುತ್ತಾ ಒಂದು ಕಾನ್ಫಿಡೆಂಟ್ ಇತ್ತು. ಆ ಒಂದು ಕಾನ್ಫಿಡೆಂಟ್ ಆಧಾರದ ಮೇಲೆ ಅವತ್ತು 3000 ಕೋಟಿ ಹಣ ಸುರಿದು 300 ಎಕರೆಗೂ ಹೆಚ್ಚು ಪ್ರದೇಶವನ್ನು ಖರೀದಿ ಮಾಡ್ತಾರೆ. ಈಗ ಅದು ಐಟಿ ಹಬ್ ಆಗಿ ಬೆಳೆದು ಅವರು ಆ ಟೈಮಲ್ಲಿ ಖರೀದಿಸಿದ ಭೂಮಿ ರೇಟ್ಗೆ 100ಕ್ಕೂ ಅಧಿಕ ಪಟ್ಟು ಈಗ ಆ ಭೂಮಿ, ಆ ಒಂದು ಪ್ರದೇಶ, ಆ ಒಂದು ಸೈಟ್ ಮಾರಾಟ ಆಗ್ತಿದೆ ಅಂದ್ರೆ ನೀವು ನಂಬಲೇಬೇಕು. ವೀಕ್ಷಕರ, ಹೀಗೆ ವಿಲಾಸಿ ಜೀವನ ನಡೆಸುತ್ತಿದ್ದ CJ ರಾಯ್ಗೆ ಕಾರುಗಳ ಮೇಲೆ ಎಲ್ಲಿಲ್ಲದ ಕ್ರೇಜ್. ರೋಲ್ಸ್ ರಾಯ್ಸ್ ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಅಧಿಕ ಸೆಲೆಕ್ಷನ್ ಕಾರುಗಳನ್ನು ಇವರ ಬಳಿ ಇವೆ. ಅಂತರಲ್ಲಿ ಇಷ್ಟೆಲ್ಲ ಕಾರು ಓಡಾಡಲು ಪ್ರೈವೇಟ್ ಜೆಟ್ ಇಷ್ಟೆಲ್ಲ ಇರಬೇಕಾದ್ರೆ ಅವರಿಗೆ ಮಾರುತಿ ಎಂಡೆಡ್ ಕಾರ್ ಮೇಲೆ ಎಲ್ಲಿಲ್ಲದ ಪ್ರೀತಿ. ಅದಕ್ಕೂ ಒಂದು ಹಿಸ್ಟ್ರಿ ಇದೆ. ಇವರು ಅಂದ್ರೆ ರಿಯಲ್ ಎಸ್ಟೇಟ್ ಕಾಲಿಡೋದಕ್ಕೂ ಮುನ್ನ ಮಾರುತಿ 800 ಕಾರ್ ಇರ್ತದೆ. ಯಾವಾಗ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಕಂಡ್ರು ಆಗ ಅದನ್ನ ಮಾರಿ ಒಂದು ಕಾಸ್ಟ್ಲಿ ಕಾರನ್ನ ತಗೋತಾರೆ. ಆದ್ರೆ ಇವರ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿದ್ರು, ಇವರು ಒಂದು ಹಂತಕ್ಕೆ ಬಂದಿದ್ರು, ಆ ಕಾರಿನ ಮೇಲೆ ಇದ್ದ ಒಂದು ಅವಿನಾಭಾವ ಸಂಬಂಧ ಇವರಿಗೆ ಮರೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗಾಗ ಸೋಷಿಯಲ್ ಮೀಡಿಯಾಗೆ ಬಂದು ತಮ್ಮ ಬಳಿ ಇದ್ದ ಮಾರುತಿ 800 ಕಾರಿನ ಬಗ್ಗೆ ಹೇಳ್ಕೊಡ್ತಾರೆ. ಆ ಮಾರುತಿ 800 ಕಾರ್ನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಹೀಗೆ ಅದು ಎಲ್ಲ ಕಡೆ ಶೇರ್ ಆಗಿ ಆ ಮಾರುತಿ 800 ಕಾರ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ಮಾರುತಿ 800 ಕಾರ್ನ ತಮ್ಮ ವಶಕ್ಕೆ ಪಡಿತಾರೆ. ಅಂದ್ರೆ ತಾವೇ ತೆಗೆದುಕೊಳ್ತಾರೆ. ಪುನಃ ಆ ಮಾರುತಿ 800 ಕಾರ್ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಹೀಗೆ ತಮ್ಮ ಒಂದು ವಿಲಾಸ ಜೀವನ ಬಗ್ಗೆ ಆಗಾಗ್ಗೆ ಸೋಷಿಯಲ್ ಮೀಡಿಯಾಗೆ ಬಂದು ಹೇಳಿಕೆ ನೀಡುವ ಮೂಲಕ ಅವರು ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ಬಹಳ ಪರಿಚಿತವಾಗ್ತಾರೆ. ಹೀಗೆ ರಿಯಲ್ ಎಸ್ಟೇಟ್ ಜರ್ನಿಯಲ್ಲಿ ಸಕ್ಸಸ್ ಕಂಡಿದ್ದ CJ ರಾಯ್ 2013ರಿಂದ 2016ರ ಅವಧಿಯಲ್ಲಿ ಇವರಿಗೆ ವಿವಾದಗಳು ಸುತ್ತಿಕೊಳ್ತವೆ. ಆ ಒಂದು ಅವಧಿಯಲ್ಲಿ ಇವರು ಪ್ರಾಜೆಕ್ಟ್ ನನ್ನ ಆ ಒಂದು ಹೇಳಿದ ಅವಧಿಗೆ ಪೂರ್ಣ ಮಾಡಿ ಕೊಡ್ತಿಲ್ಲ, ಮತ್ತೆ ಅವ್ರು ಹೇಳಿದಂತ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತಿಲ್ಲ ಅನ್ನೋ ಗ್ರಾಹಕರು ಈ ಒಂದು CJ ರಾಯ್ ವಿರುದ್ಧ ತಿರುಗಿ ಬಿಡ್ತಾರೆ. ಕಾನ್ಫಿಡೆಂಟ್ ಗ್ರೂಪ್ ಅನ್ನೋದೇ ಒಂದು ಫ್ರಾಡ್ ಅನ್ನೋ ಅಷ್ಟರ ಮಟ್ಟಿಗೆ ಮಾತಾಡ್ತಾರೆ. ಆದ್ರೆ ಇವೆಲ್ಲವನ್ನು CJ ರಾಯ್ ಜಯಿಸಿ ಬರ್ತಾರೆ. ಇಷ್ಟೇ ಅಲ್ಲ, ರಿಯಾಲಿಟಿ ಶೋ ಮೇಲೂ CJ ರಾಯ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ. ಅನೇಕ ಬಹುಭಾಷೆಯ ಚಿತ್ರಗಳಿಗೆ ಇವರು ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಸಿನಿಮಾಗಳಿಗೆ ಬಂಡವಾಳ ಹಾಕಿದ್ದಾರೆ. ದುನಿಯಾದಲ್ಲಿ ಕಲರ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಂತ CJ ರಾಯ್ ಏಕಾಏಕಿ ಸಾವನ್ನಪ್ಪಿದ್ದು ನಿಜಕ್ಕೂ ದುರಂತವೇ ಸರಿ. ಕೇವಲ ಇವರು ತಮ್ಮ ಹಣವನ್ನು ದುಪ್ಪಟ್ಟು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾತ್ರ ಯೋಚನೆ ಮಾಡ್ತಿರಲಿಲ್ಲ. ಇವರು ಅದೆಷ್ಟು ಬಡವರಿಗೆ ಇವರು ಹಣಕಾಸಿನ ನೆರವು ಮಾಡಿದ್ದಾರೆ. ಬಡವರು ಅಂದ್ರೆ ಇವರಿಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಅವರು ಆ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತನ ಜೊತೆ ಮಾತನಾಡುತ್ತಿದ್ದ ಆ ಒಂದು ಹೇಳಿಕೆಗಳೇ ಸಾಕ್ಷಿ. ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ ಅವರ ಒಂದು ಹೃದಯ ಶ್ರೀಮಂತಿಕೆಗೆ ಅವರ ಬಡವರ ಕಂಡ್ರೆ ಅವರ ಹೃದಯ ಎಷ್ಟರ ಮಟ್ಟಿಗೆ ಮಿಡುತ್ತಿದೆ ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೇರಳದಲ್ಲಿ ಸಂಭವಿಸಿದಂತಹ ಜಲಪ್ರಳಯದಲ್ಲಿ ಬೀದಿ ಪಾಲಾಗಿದ್ದ ಮಠಗಳನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದ ಕುಟುಂಬಗಳಿಗೆ ಇವರು 100ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಬಡ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನು ಭರಿಸಿದ್ದಾರೆ. ಬಡವರ ಅನಾರೋಗ್ಯಕ್ಕೀಡಾಗಿದ್ದರೆ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸಿದ್ದಾರೆ. ಹೀಗೆ ಸೋಷಿಯಲ್ ಸರ್ವಿಸ್ ನಲ್ಲಿವೆ ಅಂದ್ರೆ ಉದ್ದಿಮೆ ಅಲ್ಲದೆ ಈ ಕಡೆ ಸಿನಿಮಾ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದ ಇವರು ಏಕಾಏಕಿ ಕೇವಲ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಂಡಿದ್ದನ್ನು ಯಾರು ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ. ಈ ಸ್ಟೋರಿ ಬಗ್ಗೆ ನಿಮ್ಗೆ ಅನಿಸ್ತು ಅಂತ
ಇನ್ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎನಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.